Hello dear peer students, welcome to another video from Abhyasa Academy. ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆಕ್ಟರ್ ಚಾಪ್ಟರ್ ಇರುವಂತಹ ಒಂದು ಇಂಪಾರ್ಟೆಂಟ್ ಶಾರ್ಟ್ ಕಟ್ ಇದೆ. ಸೊ ಇದು ಫ್ರೀಕ್ವೆಂಟ್ ಆಗಿ ಅಂದ್ರೆ ತುಂಬಾ ಇಮ್ಯಾಜಿನ್ ಕೂಡ ಮಾಡಿಲ್ಲ, ಅಷ್ಟು ಟೈಮ್ಸ್ ರಿಪೀಟ್ ಆಗಿರುವಂತಹ ಕ್ವಶನ್. ಸೊ ಈ ಒಂದು ಶಾರ್ಟ್ ಕಟ್ ಇಂದ ನಿಮಗೆ ಡೆಫಿನೆಟ್ಲಿ ಪ್ರಾಬಬಲ್ ಈ ಕ್ವಶನ್ಸ್ ನಿಮಗೆ ಎಕ್ಸಾಮ್ಗೆ ಬಂದರೂ ಬರ್ಬೋದು. ಸೊ ಆ ಶಾರ್ಟ್ ಕಟ್ ಏನು ಅಂತ ಹೇಳ್ತೀನಿ, ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ಸೊ ಇದು ಏನಪ್ಪ ಟಾಪಿಕ್ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ಡಾಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್ ಅಂತ. ಸೊ ನಿಮಗೆ ಡಾಟ್ ಪ್ರಾಡಕ್ಟ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ಅಂತ ಗೊತ್ತಿದೆ. ಸೊ ಆ ಎರಡರದ್ದು ರಿಲೇಶನ್ಶಿಪ್ ಹೇಗಿದೆ ಅದ್ರ ಮೇಲೆ ಕ್ವಶನ್ಸ್ ನ ತುಂಬಾ ಸರಿ ಕೇಳಿದಾನೆ. ಸೊ ಅದು ಹೇಗಿದೆ ಅಂತ ನೋಡ್ತಾ ಹೋಗ್ತೀನಿ. ನೋಡಿ, ಡಾಟ್ ಪ್ರಾಡಕ್ಟ್ ಏನಿದೆ ಅದನ್ನು ಸ್ಕ್ವೇರ್ ಮಾಡಿ, ಕ್ರಾಸ್ ಪ್ರಾಡಕ್ಟ್ ಏನಿದೆ ಅದನ್ನ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಮಾಡಿ. ಸೊ ಇನ್ ದ ಸೆನ್ಸ್ ಡಾಟ್ ಪ್ರಾಡಕ್ಟ್ ಸ್ಕ್ವೇರ್, ಕ್ರಾಸ್ ಪ್ರಾಡಕ್ಟ್ ಸ್ಕ್ವೇರ್, ಅವೆರಡರದ್ದು ಸಮ್ ಮಾಡಿದಾಗ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಈಕ್ವಲ್ ಆಗಿರುತ್ತೆ. ಸೊ ಇದು ಒಂದು ರಿಸಲ್ಟ್, ಓಕೆನಾ? ಸೊ ಈ ರಿಸಲ್ಟ್ ನ ಮಸ್ಟ್ ನೀವು ನೆನ್ಪಿಡ್ಲೇಬೇಕು, ಕಂಪಲ್ಸರಿ. ತುಂಬಾ ಸರಿ ಕೇಳಿದಾನೆ. ಸೊ ಒತ್ತಿ ಹೇಳ್ತಿದೀನಿ, ಫ್ರೀಕ್ವೆಂಟ್ ಆಗಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾನು ಜಾಸ್ತಿ ಶಾರ್ಟ್ ಕಟ್ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ ಕರೆಕ್ಟ್ ಆಗಿ, ಓಕೆನಾ? ಸೊ ಇದ್ರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಾನೆ ನೋಡ್ತಾ ಹೋಗೋಣ. ಸೊ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನಿಮ್ಮ ಮಕ್ಕಳೇ. ಸೊ ಪ್ರತಿಯೊಂದು ಶಾರ್ಟ್ ಕಟ್ ನಾನು ಏನ್ ಹೇಳ್ತೀನಿ, ಒಂದು ಸಪರೇಟ್ ಬುಕ್ ನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಟ್ ದ ಟೈಮ್ ಆಫ್ ಎಕ್ಸಾಮ್ಸ್, ಓಕೆ? ಸೊ ನೋಡಿ, ಈ ಕ್ವಶನ್ ಬಂದ್ಬಿಟ್ಟು 2023 ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್. ನಾನೆಲ್ಲೋ ಫ್ರೇಮ್ ಮಾಡ್ಕೊಂಡಿಲ್ಲ, ಅವ್ರ ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್ ಬೇಸ್ಡ್ ಆನ್ ದ ಸೇಮ್ ರಿಸಲ್ಟ್. ಸೊ ಏನ್ ಕೇಳಿದಾನೆ ನೋಡಿ, ಕ್ರಾಸ್ ಪ್ರಾಡಕ್ಟ್ ಸ್ಕ್ವೇರ್ ಪ್ಲಸ್ ಡಾಟ್ ಪ್ರಾಡಕ್ಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಅಂತ ಕೊಟ್ಟಿದ್ದಾನೆ ಅವನೇನೆ. ಅಂಡ್ ಮ್ಯಾಗ್ನಿಟ್ಯೂಡ್ ಎ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟು ಮ್ಯಾಗ್ನಿಟ್ಯೂಡ್ ಬಿ ಏನು ಅಂತ ಕೇಳಿದಾನೆ. ವೆರಿ ಸಿಂಪಲ್, ನಮಗೆ ರಿಸಲ್ಟ್ ಕೊಟ್ಟಿದ್ರೆ ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್, ಸೊ ಮ್ಯಾಗ್ನಿಟ್ಯೂಡ್ ಎ ಕ್ರಾಸ್ ಬಿ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಅಂತ ಕೊಟ್ಟಿದ್ದಾನಲ್ವಾ. ಸೊ ಈ ವ್ಯಾಲ್ಯೂ ಏನಿದೆ, ಈ ಪೋರ್ಷನ್ ಏನಿದೆ, ಅದ್ರ ವ್ಯಾಲ್ಯೂ ಏನಾಗುತ್ತೆ? ಸೊ ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ magnitude b square is equal to what? 144. So this is nothing but this much. So magnitude of a ಕೊಟ್ಟಿದ್ದಾನೆ 4 ಅಲ್ವಾ, 4 ಸ್ಕ್ವೇರ್ ಆಗುತ್ತೆ ಏನಾಗುತ್ತೆ? 16 times the magnitude of b square is equal to what? 144 ಆಗುತ್ತೆ. 16 1s are 16, so 16 9s are ನಮಗೆ 144 ಆಗುತ್ತೆ. ಸೊ ದೆನ್ magnitude of b square is equal to 9 ಆದ್ರೆ magnitude of b is equal to ಏನಾಗುತ್ತೆ? ಸೊ 3 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ನಿಮಗೆ 15 to 20 seconds ಅಲ್ಲಿ ಈ ಕ್ವಶನ್ಸ್ ನೀವು ಆನ್ಸರ್ ಮಾಡಬಹುದು. ಆರ್ ಎಸ್ ದ ಅದರ್ ಮೆಥಡ್ ಈಸ್ ದಟ್ ಯು ಹ್ಯಾವ್ ಟು ಅಪ್ಲೈ ದ ಡೆಫಿನಿಷನ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂಡ್ ಡಾಟ್ ಪ್ರಾಡಕ್ಟ್. ಯು ಹ್ಯಾವ್ ಟು ಟೇಕ್ ಮ್ಯಾಗ್ನಿಟ್ಯೂಡ್ಸ್ ಕಾಮನ್, ಸೈನ್ಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಅದೆಲ್ಲ ಮಾಡ್ಕೊಳ್ಳೋದು ಟೈಮ್ ಆಗೋದಿಲ್ಲ. ಸೊ ಬೆಸ್ಟ್ ಈ ರಿಸಲ್ಟ್ ನೆನ್ಪಿಟ್ಕೊಳ್ಳೋದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ, ಓಕೆ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ 2023 ನಲ್ಲಿ ಕೇಳಿದಾನೆ. 2022 ನಲ್ಲೂ ಕೂಡ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಇದೆ. ಅದು ಏನಿದೆ ಅಂತ ನೋಡೋಣ. ಸೇಮ್ ಟೈಪ್ ಆಫ್ ಕ್ವಶನ್, ಏನು ಚೇಂಜಸ್ ಇಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಎ ಕ್ರಾಸ್ ಬಿ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಅಂತ ಕೊಟ್ಟಿದ್ದಾನೆ. ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ 3 ಅಂತ, ಮ್ಯಾಗ್ನಿಟ್ಯೂಡ್ ಬಿ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್ ಇಟ್ ಇಸ್. ಸೊ ಇದನ್ನ ಕೊಟ್ಟಿದ್ದಾನೆ. ಸೊ ದಿಸ್ ಪೋರ್ಷನ್ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ವಾಟ್ ದ ಗಿವನ್? ಇಟ್ ಇಸ್ 36 ಅಂತ. ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ, ಏನು ಮ್ಯಾಗ್ನಿಟ್ಯೂಡ್ ಎ ಅಂದ್ರೆ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 times the magnitude of b square is equal to what? 36 ಆಗುತ್ತೆ. ಸೊ 9 1s are 9 4s ಆಗುತ್ತೆ. ಸೊ ದೆನ್ magnitude of b will be what? 2 square ಅಂತ 4 ಅಂತ ಅಂದ್ರೆ magnitude of b will be 2 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೋಡಿದ್ರಲ್ವಾ ಎಷ್ಟು ಈಸಿ ಇತ್ತು ಅಂದ್ರ ಇಲ್ಲಿಗೆ ಬಿಟ್ಟಿಲ್ಲ ನಮ್ಮ ಅಣ್ತಮ್ಮ, ಓಕೆನಾ? ಸೊ ಒನ್ ಮೋರ್ ಟೈಮ್, 2020 ನಲ್ಲೂ ಕೂಡ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ರಿಪೀಟ್ ಮಾಡಿದ್ದಾನೆ. ಸೊ ಇದು ಯಾವ ತರ ಕೇಳಿದಾನೆ, ಏನೂ ಚೇಂಜ್ ಇಲ್ಲ, ಸೇಮ್ ಟೈಪ್ ಆಫ್ ಕ್ವಶನ್. ನೋಡಿ, ಈ ಪೋರ್ಷನ್ ಕೊಟ್ಟಿದ್ದಾನೆ. ಆ ಪೋರ್ಷನ್ ಇಸ್ ವಾಟ್? ದಟ್ ಪೋರ್ಷನ್ ಇಸ್ ನಥಿಂಗ್ ಬಟ್ ವಾಟ್? ಮ್ಯಾಗ್ನಿಟ್ಯೂಡ್ ವಾಟ್ ಇಸ್ ದಟ್? ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಇಟ್ ಇಸ್ ದ ಗಿವನ್ 144. ಸೊ ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ 6 ಆಗುತ್ತೆ. ಸೊ 36 ಆಗುತ್ತೆ. 6 ಸ್ಕ್ವೇರ್ 36. ಮ್ಯಾಗ್ನಿಟ್ಯೂಡ್ ಆಫ್ ಬಿ ದ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? 144 ಆಗುತ್ತೆ. ಸೊ 144 ಅಂತಂದ್ರೆ 36 1s ಆಗುತ್ತೆ, 36 2s 72, 36 4s ಆಗುತ್ತೆ. ಸೊ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಲ್ ಬಿ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಲ್ ಬಿ ವಾಟ್? ಇಟ್ ಇಸ್ 2 ಆಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಗೊತ್ತಾಯ್ತಲ್ವಾ ಎಷ್ಟು ಈಸಿ ಇದೆ ಅಂತ ಅಂದ್ರೆ ನೀವು ಶಾಕ್ ಆಗ್ತೀರಾ. ಅಲ್ಲಿಗೆ ಸುಮ್ಮನೆ ಬಿಟ್ಟಿಲ್ಲ ನಮ್ಮ ಅಣ್ತಮ್ಮ. ಒಂದ್ ಕ್ವಶನ್ ಮತ್ತೆ ಕೇಳಿದಾನೆ 2019 ಅಂತ ಕೇಳಿದಾನೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದಾನೆ, ಏನು ಇಲ್ಲ, ಸೇಮ್ ಲಾಜಿಕ್.
ಓಕೆ, ಸೊ ಏನ್ ಕೇಳಿದಾನೆ, ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿದ್ದಾನೆ, ಈ ಕ್ವಾಂಟಿಟಿ ಏನಪ್ಪ ರಾಜು ಅಂತ ಕೇಳಿದಾನೆ. ಸೊ ವೆರಿ ಸಿಂಪಲ್, ಈ ಪೋರ್ಷನ್ ಇದೆ, ರೂಟ್ ಒಳಗಡೆ ಇರೋ ಪೋರ್ಷನ್ ಇದೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, ಸೊ ಏನಿದೆ, ಸೊ ದಟ್ ಈಸ್ ಈಕ್ವಲ್ ಟು ಅಂಡರ್ ದ ರೂಟ್ ಆಫ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮಗೆ ಅಲ್ಟಿಮೇಟ್ ಆಗಿ ಉಳಿಯೋದು ಮ್ಯಾಗ್ನಿಟ್ಯೂಡ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಬಿ ಆಗುತ್ತೆ. ಅಂದ್ರೆ ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿದ್ದಾನೆ, ಸೊ ಇದು ಮ್ಯಾಗ್ನಿಟ್ಯೂಡ್ ಎ 16 ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಬಿ 4 ಆಗುತ್ತೆ. 16 4 ಎಷ್ಟಾಗುತ್ತೆ, 16 4 64 ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಕ್ವಶನ್ಸ್, ನೀವು ಬೇಕಾದ್ರೆ ಪೇಪರ್ ಚೆಕ್ ಮಾಡಿ, ಎಲ್ಲಾ ಕ್ವಶನ್ಸ್ ಇರುತ್ತೆ. ಸೊ ಫ್ರೀಕ್ವೆಂಟ್ ಆಗಿ ಕೇಳಿರುವಂತ ಕ್ವಶನ್ಸ್ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಈ ತರ ಫ್ರೀಕ್ವೆಂಟ್ ಆಗಿ ಯಾವ ಕ್ವಶನ್ ಕೇಳಿದಾನೆ ಆ ಎಲ್ಲಾ ಕ್ವಶನ್ಸ್ ನೋಡು ಲಿಸ್ಟ್ ಔಟ್ ಮಾಡ್ಕೊಂಡು ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಅಂದರೂ ಸಮಥಿಂಗ್ ಗೊತ್ತು ಅನ್ನೋ ತರ ಎಕ್ಸಾಮ್ಗೆ ಹೋಗಿ ನಿಮ್ಗೆ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೋಸ್ಕರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್, ಒಂದು 2 ಎಕ್ಸ್ಟ್ರಾ ಕ್ವಶನ್ಸ್ ತಗೊಂಡಿದ್ದೀನಿ. ಸೊ ಇದನ್ನ ಹೇಗ್ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಇದೆಲ್ಲೂ ಕೇಳಿಲ್ಲ, ನಾನೇ ಒಂದು ನಿಮಗೋಸ್ಕರ ನಾನು ಫ್ರೇಮ್ ಮಾಡ್ಕೊಂಡಿರೋ ಕ್ವಶನ್ ಇದು. ಸೊ ಏನಾಗಿದೆ ಅಂತ, ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿದ್ದಾನೆ, ಅಂಡ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಇಸ್ 5/6 ಅಂತ ಕೊಟ್ಟಿದ್ದಾನೆ. ದೆನ್ ಎ ಕ್ರಾಸ್ ಬಿ ದ ಸ್ಕ್ವೇರ್ ಏನಪ್ಪಾ ಅಂತ ಕೇಳಿದ್ದಾನೆ. ಸೊ ವಾಟ್ ಇಸ್ ದ ರಿಸಲ್ಟ್ ವಿ ಹ್ಯಾವ್? ಸೊ ಎ ಕ್ರಾಸ್ ಬಿ ದ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ದ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್. ಸೊ ಎರಡರದ್ದು ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ, ದಟ್ ಈಸ್ ನೋ ಪ್ರಾಬ್ಲಮ್. ಸೊ ಎ ಎಷ್ಟಿದೆ 4 ಅದ 16 ಆಗುತ್ತೆ, ಇಂಟು ಮ್ಯಾಗ್ನಿಟ್ಯೂಡ್ ಬಿ 2 ಇದೆ, 2 ಅಂದ್ರೆ 4 ಆಗ್ಬಿಡುತ್ತೆ. ಸೊ ಆರ್ಚಸ್ ಅಂತ ಗೊತ್ತು. ಸೊ ಇದನ್ನ ಕೇಳಿದಾನೆ ಅವನು, ಸೊ ಇದನ್ನ ಕೇಳಿದಾನೆ. ಸೊ ಐ ಕಾಲ್ ಇಟ್ ಆಸ್ ಸಮ್ ಎಕ್ಸ್ ಅಂತ ಅನ್ಕೊಂತೀನಿ. ಸೊ ಎಕ್ಸ್ ವೆಕ್ಟರ್ ಅಲ್ಲ, ಸಿಂಪ್ಲಿ ಆರ್ ಎಲ್ಸ್ ಯು ರೈಟ್ ಎ ಕ್ರಾಸ್ ಬಿ ಓನ್ಲಿ. ಸೊ ಎ ಕ್ರಾಸ್ ಬಿ ಸ್ಕ್ವೇರ್ ಅಂತ ಬರ್ತೀನಿ, ಪ್ಲಸ್ ಎ ಡಾಟ್ ಬಿ ಸ್ಕ್ವೇರ್ ಏನೋ ಅಂತ ಕೇಳ್ತಿದ್ದಾನೆ. ಸೊ ಎ ಡಾಟ್ ಬಿ ಸ್ಕ್ವೇರ್ ನ ಹೇಗೆ ಮಾಡೋದಿಲ್ಲಿ? ವೆರಿ ಸಿಂಪಲ್ ರಾಜು. ಸೊ ವೆರಿ ಸಿಂಪಲ್, ಎ ಡಾಟ್ ಬಿ ಅಂತಾರೆ ಡೆಫಿನೇಷನ್ ಗೊತ್ತಲ್ವಾ, ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಇಂಟು ಕಾಸ್ ಥೀಟಾ ಆಗುತ್ತೆ. ಅದೇನ್ ಆನ್ಸರ್ ಬರ್ತೋ ಅದನ್ನ ಸ್ಕ್ವೇರ್ ಮಾಡ್ಬಿಡಿ. ಎ ಡಾಟ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಎ, ಸೊ ಡೆಫಿನೇಷನ್ ಗೊತ್ತಿರಬೇಕು. ಎ ಡಾಟ್ ಬಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಇಂಟು ಕಾಸ್ ಥೀಟಾ. ಮ್ಯಾಗ್ನಿಟ್ಯೂಡ್ ಎ ಎಷ್ಟಾಗತ್ತಪ್ಪ 4 ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಬಿ ಎಷ್ಟಪ್ಪ 2 ಆಗುತ್ತೆ. ಅಂಡ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಎಷ್ಟು ಕೊಟ್ಟಿದ್ದಾನೆ? 5/6, ಥೀಟಾ 5/6 ಕೊಟ್ಟಿದ್ದಾನೆ. ಕಾಸ್ 5/6 ಆಗುತ್ತೆ, ಕಾಸ್ 5/6 ಬಂದ್ಬಿಟ್ಟು √3/2 ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ನೀನು? ಸ್ಕ್ವೇರ್ ಹಾಕೋಬೇಕು. ಸೊ ಫೈನಲಿ ಒನ್ಸ್ ಆಫ್ಟರ್ ಸಿಂಪ್ಲಿಫಿಕೇಶನ್ ಎ ಡಾಟ್ ಬಿ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ ಚೆಕ್ ಮಾಡಿಬಿಡಿ. ಸೊ 2 to get cancels, 4√3 ಸ್ಕ್ವೇರ್ ಆಗುತ್ತೆ. 4√3 ಸ್ಕ್ವೇರ್ ಬಂದ್ಬಿಟ್ಟು 4 ಸ್ಕ್ವೇರ್ 16 ಆಗುತ್ತೆ, ಇಂಟು √3 ಸ್ಕ್ವೇರ್ 3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 16 4 ಎಷ್ಟಾಗುತ್ತೆ? 64 ಆಗುತ್ತೆ. ಸೊ ದೆನ್ ಎ ಕ್ರಾಸ್ ಬಿ ದ ಸ್ಕ್ವೇರ್ ವಿಲ್ ಬಿ ವಾಟ್ is equal to 64. 16 3 is 48 ಆಗುತ್ತೆ. 64 minus 48 ಎಷ್ಟಾಗುತ್ತೆ? 64 minus 48 will be what? It's around 216 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ದಿಸ್ ವಿಲ್ ಬಿ 16 ಆಗುತ್ತೆ. ಆಪ್ಷನ್ ಬಿ ನಿಮಗೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಈ ತರ ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಅಂಡ್ ನಿಮ್ಗೋಸ್ಕರ ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ನಿಮಗೇನಾದ್ರೂ ಇದ್ರ ಮೇಲೆ ಕಲ್ತ್ಕೋಬೇಕು ಅಂಡ್ ನನ್ನ KCET ನಲ್ಲಿ ಒಳ್ಳೆ ರ್ಯಾಂಕ್ ಬರ್ಬೇಕಂತಂದ್ರೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಯಾವ ಆಪ್ಷನ್ ಅಂತಾನ ಕಮೆಂಟ್ ಮಾಡಿ. ಓಕೆನಾ? ಸೊ ಕಮೆಂಟ್ ಮಾಡಿ. ಸೊ ಐ ಹೋಪ್ ಮಿನಿಮಮ್ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪ್ರಿಪ್ರೇಷನ್ಗೆ ಡೆಫಿನೆಟ್ಲಿ ಇದು ನಿಮಗೆ ಬೂಸ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.